ಹಾಯ್ ರೀ, ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ತರಕಾರಿ ಬೇಳೆ ಮಾಡ್ತಿದ್ವಿ. ಇದು ತುಂಬ ಸುಲಭವಾಗಿ ಸರಳವಾಗಿ ಮಾಡ್ಬೋದು. ಮಕ್ಕಳಿಗೆ ದೊಡ್ಡವ್ರಿಗೂ ತುಂಬ ಇಷ್ಟಪಟ್ಟು ತಿಂತಾರೆ. ತರಕಾರಿ ಆರಿಸಂಗಿಲ್ಲ ಮತ್ತು ಅವ್ರಿಗೂ ಸಿಗಂಗಿಲ್ಲ ಆ ಥರ ಮಾಡೋದು, ಮತ್ತು ಹೆಲ್ದಿ ಫುಡ್ಡು. ಹಾಗಾದರೆ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾವಿಲ್ಲಿ ಟೊಮಾಟೊ, ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಮುಲ್ಲಂಗಿ, ಕ್ಯಾರೆಟು, ಬೀನ್ಸು, ಕರಿಬೇವು ಮತ್ತು ಹುಣಸೆಹಣ್ಣು ಹಾಕಿದ್ರೆ ಹಾಕ್ಬೋದು, ಇಲ್ಲಾಂದ್ರಿಲ್ಲ, ಆಪ್ಷನ್ ಇದೆ ಅದು. ಕುಕ್ಕರ್ ತೊಗೊಂಡು ತೊಗರಿಬೇಳೆ ಹಾಕಿ ಸ್ವಲ್ಪ ತೊಳ್ಕೊಳ್ಳೋಣ ತೊಗರಿಬೇಳೆನ. ನೋಡಿ, ನೀರು ಹಾಕಿ ಈಗ ಬೀನ್ಸ್ ಹಾಕ್ಕೊಳ್ಳೋಣ. ತೊಗರಿಬೇಳೆ ಹಾಕಿ ತೊಳೆದು ಸ್ವಲ್ಪ ನೀರು ಹಾಕಿ ಬೀನ್ಸ್ ಹಾಕ್ಕೊಳ್ಳೋಣ. ಮುಲ್ಲಂಗಿ ಹಾಕಿ ಚೆನ್ನಾಗಿರುತ್ತೆ, ಏನು ಫ್ಲೇವರ್ ಬರುತ್ತೆ. ಒಬ್ಬೊಬ್ಬರು ನಮಗೆ ಇಷ್ಟ ಆಗಲ್ಲ ಅಂತಾರೆ, ಸಖತ್ತಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಬೀನ್ಸ್ ಹಾಕ್ತಿದ್ದೀವಿ, ಮತ್ತು ಈರುಳ್ಳಿ ಮತ್ತು ಟೊಮಟೊ ಹಾಕ್ಕೊಳ್ಳೋಣ. ಕುಕ್ಕರ್ ಮುಚ್ಚಳ ಮುಚ್ಚಿ ಈಗ 2-3 ವಿಜಿಲ್ ಕೂಗಿಸಿದ್ದಾಯ್ತು ನೋಡಿ. ಎಲ್ಲ ಚೆನ್ನಾಗಿ ಕುದ್ದಿದೆ, ಯಾವುದು ಬಾಯಿಗೆ ಸಿಗಲ್ಲ. ಮಕ್ಳಿಗಂತೂ ಅಯ್ಯೋ ಬೀನ್ಸು ಕ್ಯಾರೆಟು ಬೇಡ ಅನ್ನೋರಿಗೆ ಈ ಥರ ಒಂದ್ಸಲ ಬೇಳೆ ಮಾಡಿ ನೋಡಿ, ಸೂಪರ್ ಆಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕುದ್ದಿದೆ. ಇವಾಗ ನಾವು ಇದಕ್ಕೆ ಜಜ್ಜಿರೋ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಹಚ್ಚ ಖಾರದ ಪುಡಿ ಹಾಕಿ, ಅರಿಶಿಣ, ಜೀರಿಗೆ ಹಾಕಿ, ಒಂಚೂರು ಸಕ್ಕರೆ ಹಾಕಿ, ಸ್ವಲ್ಪ ಹಾಕಿ, ನಿಮಗೆ ಬೇಕಿದ್ರೆ ಹಾಕ್ಬೋದು, ಇಲ್ಲ ಅಂದರೆ ಇಲ್ಲ. ಧನಿಯಾ ಪುಡಿ ಹಾಕಿ, ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಸ್ವಲ್ಪ ಕುದಿಲಿ ಇದು. ಉಪ್ಪು ಖಾರ ಎಲ್ಲ ಹಾಕಿರ್ತೀವಲ್ಲ, ಒಂದು ಉಗಿ ಕುದ್ರೆ ಸಾಕು. ಈಗ ದಟ್ಸ್ಕೊಳ್ಳೋಣ, ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ. ಕ್ಯಾರೆಟು ಯಾವುದೂ ಸಿಗಲ್ಲ. ಸಾಂಬಾರು ಮಾಡಿದರೆ ಎಲ್ಲ ತರಕಾರಿ ಇರುತ್ತೆ, ಬಟ್ ಈ ಥರ ಮಾಡಿದರೆ ಎಲ್ಲ ಚೆನ್ನಾಗಿ ಸ್ಮ್ಯಾಶ್ ಆಗಿರುತ್ತೆ. ಮಕ್ಕಳಿಗಂತೂ ಗೊತ್ತೇ ಆಗಲ್ಲ, ಆ ಥರ ಇರುತ್ತೆ. ನಿಮಗೆ ಹುಣಸೆ ರಸ ಬೇಕಿದ್ದರೆ ಹಿಂಡ್ಕೋಬೋದು. ಒಂದು ಟೊಮಾಟೊ ಹಾಕಿದ್ದೀವಿ, ಹುಳಿ ಜಾಸ್ತಿ ತಿನ್ನಲ್ಲ ಅನ್ನೋರಿಗೆ ಇದು ಸ್ವಲ್ಪ, ನಾನು ಹುಣಸೆ ಹಣ್ಣು ಸ್ವಲ್ಪ ಹಾಕ್ತಿದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ಹಾಕ್ಬೋದು, ಇಲ್ಲ ಅಂದರೆ ಇಲ್ಲ. ಟೊಮಾಟೊ ಹಾಕಿರೋದ್ರಿಂದ ಅಷ್ಟೊಂದು ಏನು ಅವಶ್ಯಕತೆ ಇರಲ್ಲ. ನೋಡಿ, ಅಲ್ಲೊಂದು ಇದೆ, ಬಿಟ್ಟರೆ ತರಕಾರಿ ನಾವು ಅಷ್ಟು ಹಾಕಿದರೂ ಕಾಣಿಸಲ್ಲ. ತುಂಬಾ ಚೆನ್ನಾಗಿರುತ್ತೆ. ಬೇರೆ ಪಾತ್ರೆಯಲ್ಲಿ ನಾನು ಒಗ್ಗರಣೆ ಹಾಕ್ತಿದ್ದೀನಿ, ನೀವು ಅದರಲ್ಲೇ ಹಾಕ್ಕೋಬೋದು. ನಾನು ಇದರಲ್ಲೇ ಹಾಕ್ತಿದ್ದೀನಿ. ಎಣ್ಣೆ ಹಾಕಿದ್ದೀನಿ, 2 ಸ್ಪೂನ್ ಎಣ್ಣೆ. ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ, ಸಾಸಿವೆ, ಜೀರಿಗೆ, ಕರಿಬೇವು ಹಾಕ್ಕೊಳ್ಳೋಣ. ನೋಡಿ, ಒಗ್ಗರಣೆ ಮುಚ್ಚಬೇಕು, ಇಲ್ಲಾಂದರೆ ಒಗ್ಗರಣೆ ಎಲ್ಲ ಹೊರಗಡೆ ಬರುತ್ತೆ, ಹಾಗಾಗಿ ಮುಚ್ಚಿದ್ದೀನಿ. ರೆಡಿ ಆಯಿತು ನೋಡಿ, ತರಕಾರಿ ಬೇಳೆ ಸೂಪರ್ ಆಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.